ಕೆಲವು ತಿಂಗಳುಗಳಿಂದ ಕೆಲಸವಿಲ್ಲದೆ ಒತ್ತಡಕ್ಕೆ ಒಳಗಾಗಿದ್ದ ವ್ಯಕ್ತಿಯು ಸಿಹಿಯಲ್ಲಿ ದತ್ತೂರಿ ಬೀಜ ಬೆರೆಸಿ ತಾಯಿ ತಂಗಿ ತಮ್ಮನನ್ನ ಕೊಂದುದಾಕಿ ತಪ್ಪೊಪ್ಪಿಕೊಂಡಿದ್ದಾನೆ. ದಿಲ್ಲಿಯ ಲಕ್ಷ್ಮೀನಗರದಲ್ಲಿ 46ರ ತಾಯಿ ಕವಿತಾ ಸಿಂಗ್ ಮತ್ತಾಕೆಯ 23ರ ಮಗಳು ಮೇಘನಾ, 14ರ ಮಗ ಮುಕುಲ್ ಈ ಮೂವರನ್ನ ಸಿಹಿ ತಿಂಡಿಯಲ್ಲಿ ವಿಷ ಬೆರೆಸಿ ಕೊಂದ ದುರ್ಘಟನೆ ನಡೆದಿದೆ. ಕೆಲಸವಿಲ್ಲದೆ ಹಣಕಾಸಿನ ಒತ್ತಡಕ್ಕೆ ಒಳಗಾಗಿದ್ದ ಯಶ್ವೀರ್ ಸಿಂಗ್ ಆರೋಪಿ. ದಿಲ್ಲಿಯ ಲಕ್ಷ್ಮೀನಗರ ಸುಭಾಷ್ ಚೌಕ ಪ್ರದೇಶದಲ್ಲಿ ಮೂವರ ಶವವನ್ನು ಪೊಲೀಸರು ಪರೀಕ್ಷೆಗೆ ಒಯ್ಯುವಾಗ ಬಹಳಷ್ಟು ಜನರು ದಿಗ್ಭ್ರಮೆಗೆ ಒಳಗಾಗಿದ್ರು. 25ರ ಯಶ್ವೀರ್ ಮೇಲೆ ಕುಟುಂಬ ಜವಾಬ್ದಾರಿ ಇತ್ತು. 14ರ ತಮ್ಮ ಸಣ್ಣವ, ತಂಗಿ ಮದುವೆಯಾಗಬೇಕಾಗಿತ್ತು. ವಯಸ್ಕ ತಾಯಿ, ಲಾರಿ ಚಾಲಕ ತಂದೆ ಸರಿಯಾಗಿ ಮನೆಗೆ ಬರುತ್ತಿರಲಿಲ್ಲ. ಇತ್ತೀಚೆಗೆ ಕೆಲವು ತಿಂಗಳಿಂದ ಹಣವನ್ನೇ ಕೊಟ್ಟಿರಲಿಲ್ಲ. ಯಶ್ವೀರ್ ಸರಿಯಾದ ಕೆಲಸವಿಲ್ಲದೆ ಹಣಕಾಸಿನ ತೊಂದರೆ ಎದುರಿಸುತ್ತಿದ್ರು. ಈಗ 4 ತಿಂಗಳಿಂದ ಕೆಲಸವೇ ಇರಲಿಲ್ಲ. 7 ತಿಂಗಳ ಮನೆ ಬಾಡಿಗೆ ಬಾಕಿಯಿತ್ತು. ಬೇರೆಯವರ ಕಾರು ಚಾಲಕನಾಗಿದ್ದ ಯಶ್ವೀರ್ ಸಂಜೆ 5 ಗಂಟೆಗೆ ಲಕ್ಷ್ಮೀನಗರ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ತಾನೇ ಸಿಹಿಯಲ್ಲಿ ವಿಷಕಾರಿ ದತ್ತೂರದ ಬೀಜ ಬೆರೆಸಿ ಒದ್ದಾಡಿ ಸಾಯುವಂತೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಆರೋಪಿಯ ಹೇಳಿಕೆಯಲ್ಲಿ ಗೊಂದಲವಿದೆ. ಪೊಲೀಸರು ಕೂಡಲೇ ಸ್ಥಳಕ್ಕೆ ಹೋಗಿ ಮಹಜರು ಮಾಡಿದ್ದಾರೆ. ಶವಗಳನ್ನು ಆಸ್ಪತ್ರೆಯ ಶವಾಗಾರಕ್ಕೆ ತಂದು ಶವ ಪರೀಕ್ಷೆಗೆ ಏರ್ಪಾಟು ಮಾಡಲಾಗಿದೆ. ಅದರ ವರದಿಯ ಬಳಿಕವೇ ಸಾವಿನ ಕಾರಣ ಸ್ಪಷ್ಟವಾಗಲಿದೆ. ತನಿಖೆಯು ನಡೆದಿದೆ ಎಂದು ಡಿಸಿಪಿ ಅಭಿಷೇಕ್ ದನಿಯಾ ತಿಳಿಸಿದ್ದಾರೆ. देखिए, आज तकरीबन 5 बजे लक्ष्मीनगर पुलिस स्टेशन में एक व्यक्ति है जिसका नाम यशवीर है, उम्र इसकी 26 साल है। ये आया और इसने बताया कि इसने अपने फैमिली मेंबर्स हैं 3, उनको स्ट्रैंगुलेट कर दिया है। फैक्ट्स को वेरीफाई करने के बाद जब यहाँ पर हमारी पुलिस टीम पहुंची तो 3 हमें डेड बॉडीज मिली हैं और इसकी फर्दर तफ्तीश में भी यही निकल के आ रहा है कि ये काफ़ी फाइनेंशियल स्ट्रेस में था और मेंटली डिस्टर्ब भी था। इससे पहले 3-4 बार इसने सुसाइड के अटेम्प्ट्स भी किए हैं जो असफल रहे हैं और आज इसने अपने ही फैमिली मेंबर्स को तकरीबन 2 बजे सबको पहले कुछ पॉइजनिंग सब्सटेंस दिया जिससे वो बेहोश हो गए और उसके बाद इन सभी को स्ट्रैंगुलेट कर दिया। सर क्या खिलाया था? अभी वेरीफाई कर रहे हैं, हर चीज़ वेरीफाई कर रहे हैं बिना उसके। काम ये बेसिकली ड्राइवरी का काम करता है।